ಮೇಡಮ್, ಇವತ್ತು ತಾವು ಕೂಡ ಕೋಗಿಲು ಲೇಔಟ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ, ಸಾಕಷ್ಟು ಮಹಿಳೆಯರ ಜೊತೆ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರಿ. ಏನ್ ಹೇಳಿದ್ರು ಮಹಿಳೆಯರು? ತಾವು ಇಲ್ಲ, ಅವರು ನಾನ್ ಭರವಸೆ ಅಲ್ಲ, ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನ ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತೆ ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನ, ಇಲ್ಲಿ ಯಾರಿಗೆ ದಾಖಲಾತಿಗಳು ಮತ್ತೆ ಸ್ಥಳೀಯವಾಗಿ ಇರುವಂತವ್ರೆ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಅದಲ್ಲದೆ ಮತ್ತೆ ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತೆ NGOs ಸಹ ಇನ್ವಾಲ್ವ್ ಆಗಿದೆ, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಮತ್ತೆ ಇಲ್ಲೊಂದು ಬಾಣಂತಿ 45 ದಿವಸದ ಒಂದು ಮಗು ಬಾಣಂತಿ, ಮತ್ತೆ 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಲ್ಲ ಇಲ್ಲಿ ಒಂಚೂರು ಹಠ ಇದೆ ಅವರಿಗೆ. ಇಲ್ಲಿ 25-30 ವರ್ಷಗಳಿಂದ ಇಲ್ಲಿ ಇರೋದಕ್ಕೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ಆದ್ರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಮತ್ತೆ ನಾನು ಸಹ ಆಲ್ರೆಡಿ ಸರ್ಕಾರಕ್ಕೆ ನಾನು ಪತ್ರವನ್ನ ಬರೆದಿದ್ದೇನೆ. ಮತ್ತೆ ಇಲ್ಲಿ ಕಂಡಂತದ್ದನ್ನ ಮತ್ತೆ ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಖಂಡಿತವಾಗೂ ಪ್ರಯತ್ನ ಮಾಡ್ತೇನೆ. ಅಲ್ಲ, ನೋಡಿ, ಈಗ ಆಲ್ರೆಡಿ ಅವ್ರು ಮಾಡಿದ್ದಾರೆ. ನಾವು ಇದಕ್ ಮುಂಚೆನೂ ನಾವು ಬರ್ದಿರೋ ಪತ್ರನ ಅಲ್ಲಿ ಮೀಡಿಯಾಗೆ ಹಂಚ್ಕೊಳ್ಳಿ. ನಾವು ಆಲ್ರೆಡಿ ನಾನು ಸರ್ಕಾರಕ್ಕೆ ಬರ್ದಿದ್ದೀನಿ. ಯಾಕೆಂದ್ರೆ ಇಲ್ಲಿ ಮಹಿಳೆಯರು ಅಂದ್ರೆ ಎಲ್ಲ ಬಡವರು ಇರೋದ್ರಿಂದ ಅವರಿಗೆ ಪರ್ಯಾಯ ವ್ಯವಸ್ಥೆ, ಅದು ಬಡವರ ಒಂದು ಆಶ್ರಯ ಯೋಜನೆ ಇರಬಹುದು, ಬೇರೆ ಆ ಯೋಜನೆಗಳಡಿ ಬರುವಂತ ಮನೆಗಳನ್ನ ಅವ್ರಿಗೆ ಕೊಡುವಂತದ್ದಾಗ್ಲಿ, ಮತ್ತೆ ಅವ್ರಿಗೆ ಇಮಿಡಿಯೇಟ್ಲಿ ಊಟ ಮತ್ತೆ ಮಲ್ಕೊಳ್ಳೋದಿಕ್ಕೆ ವ್ಯವಸ್ಥೆ, ಅದನ್ನೆಲ್ಲ ಮಾಡ್ಲಿಕ್ಕೆ ನಾನು ಆಲ್ರೆಡಿ ಪತ್ರವನ್ನ ಬರ್ದಿದ್ದೆ. ಮತ್ತೆ ಆಲ್ರೆಡಿ ಎಲ್ಲ ಮಾಡಿ ಸರ್ಕಾರನೂ ಸಹ ಎಲ್ಲ ಮಾಡಿದೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗೆ, ನಾನು ಈ ಭಾಗದ ಅಧಿಕಾರಿಗೆ ಹೇಳಿದ್ದೇನೆ. ಯಾಕಂದ್ರೆ ತುಂಬಾ ಮಹಿಳೆಯರು ಇರೋದ್ರಿಂದ ಅವ್ರಿಗೆಲ್ಲರಿಗೂ ಸರ್ಕಾರದ ಯಾವ್ದಾದ್ರು ಯೋಜನೆಗಳು ಅವರಿಗೆ ತಲುಪಬೇಕು ಅಂತಂದ್ರೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಮತ್ತೆ ಇಲ್ಲಿ ಎಷ್ಟೋ ಜನ ಗಂಡಂದಿರಿಲ್ದೆ ತಾಯಂದಿರು ಕೂಲಿ ನಾಲಿ ಮಾಡ್ಕೊಂಡು ಬೀದಿಯಲ್ಲಿ ಮಾಡ್ಕೊಂಡಿರುವಂತವ್ರು ಇದ್ದಾರೆ. ಅವ್ರಿಗೆ ಪೋಷಕತ್ವ ಯೋಜನೆ ಮಾಡಿಸ್ಬೋದು. ಸೊ ಹಲವಾರು ಯೋಜನೆಗಳನ್ನ ಈ ತರ ನಿರ್ಗತಿಕ, ಅಸಹಾಯಕ, ಧ್ವನಿ ಇಲ್ದಿರುವಂತ ಯಾವ್ಯಾವ್ದು ಸರ್ಕಾರದ ಯೋಜನೆ ಇದೆ ಅದನ್ನೂ ಸಹ ಮಾಡಿಸ್ಕೊಡಿ ಅಂತ ನಾನು ಹೇಳಿದ್ದೀನಿ. ಮತ್ತೆ ನಮ್ಮ ಮೊಹಮ್ಮದ್ ಅವರು, ನಮ್ಮ ಜಾಯಿಂಟ್ ಕಮಿಷನರ್ ಇದ್ದಾರೆ, ಅವರು ಸಹ ಒಂದು ಹೆಲ್ಪ್ ಲೈನ್ ನ ಶೇರ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ಸಮಯಕ್ಕೆ ಏನಾದ್ರೂ ಸಹಾಯ ಬೇಕಂದ್ರೆ ಆ ಹೆಲ್ಪ್ ಲೈನ್ಗೆ ಅವರು ಮಾಡಿದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಸಹಾಯವನ್ನ ಸಹ ಸರ್ಕಾರ ಒದಗಿಸುತ್ತೆ. ಥ್ಯಾಂಕ್ ಯು.